ಎವ್ರಿವನ್, ಪ್ರಶ್ನೆ ಸಂಖ್ಯೆ 32. ಓಝೋನ್ ಪದರವು ಹೇಗೆ ಉಂಟಾಗಿದೆ? ಓಝೋನ್ ಪದರದ ರಕ್ಷಣೆ ಅಗತ್ಯವಾಗಿದೆ ಏಕೆ? ಕಾರಣಗಳನ್ನ ಕೊಡಿ ಅಂತ ಇದೆ. ನೋಡಿ, ಓಝೋನ್ ಪದರವು ಹೇಗೆ ಉಂಟಾಗಿದೆ? ಹೆಚ್ಚಿನ ತೀವ್ರತೆಯ ನೇರಳಾತೀತ ವಿಕಿರಣಗಳು ಕೆಲವು ಆಕ್ಸಿಜನ್ ಅನ್ನ ಏನ್ ಮಾಡುತ್ತೆ? ಆಕ್ಸಿಜನ್ ಪರಮಾಣುಗಳಾಗಿ ವಿಭಜಿಸುತ್ತೆ. O2 ಇರುವಂತದ್ದು ಏನಾಗತ್ತೆ? ನೇರಳಾತೀತ ವಿಕಿರಣಗಳು ಆಕ್ಸಿಜನ್ ಪರಮಾಣುಗಳಾಗಿ ವಿಭಜಿಸುತ್ತೆ. ನಂತರ ಈ ಪರಮಾಣುಗಳು ಆಕ್ಸಿಜನ್ ಅಣುಗಳೊಂದಿಗೆ ಸೇರಿ ಓಝೋನ್ ರೂಪುಗೊಳ್ಳುತ್ತದೆ. ಈ ಒಂದು ಆಕ್ಸಿಜನ್ ಪರಮಾಣುಗಳೊಂದಿಗೆ ಸೇರಿ ಏನಾಗತ್ತೆ? ಓಝೋನ್ ರೂಪುಗೊಳ್ಳುತ್ತೆ. ಓಝೋನ್ ಸೌರ ಬೆಳಕಿನೊಂದಿಗೆ ಬರುವ ನೇರಳಾತೀತ ವಿಕಿರಣಗಳಿಂದ ಭೂಮಿಯ ಮೇಲ್ಮೈಯನ್ನ ರಕ್ಷಿಸುತ್ತದೆ. ಆದ್ದರಿಂದ ಇದನ್ನ ರಕ್ಷಿಸುವಂಥದ್ದು ಅತ್ಯಂತ ಪ್ರಮುಖ ವಿಷಯವಾಗಿದೆ. ಥ್ಯಾಂಕ್ ಯು.